ಒಂದೇ ದಿವಸ ಮಂಡೆ ಹೇಳಿದ್ದಾರೆ, ತಿರ್ಗಾ ಮಠ ದಿವಸ ಬಂದು ಡಮ ಸೆಟ್ ಮಾಡ್ತಾರೆ. ಅದರಿಂದಾನೇ ಜೀವನ ಮಾಡ್ತಾ ಇದೀವಿ ನಾವು. ನಮ್ಗೆ ಯಾರೆಲ್ಲ ಮಕ್ಳು ಇದ್ದಾರೆ ಸರ್, ನಮ್ಮ ಮಕ್ಳು ಹ್ಯಾಂಡಿಕ್ಯಾಪ್ ಇದ್ದಾರೆ ನಮ್ಮ ಮನೆಯಲ್ಲಿ. ಕಾಂಪೌಂಡ್ ಒಳಗಿದೆ, ಯಾವ ತೊಂದ್ರೆನೂ ಇಲ್ಲ. ಇದನ್ನ ತೆಗ್ದಾಕ್ಬಿಟ್ರು, ಕಣ್ಣಲ್ಲಿ ನೀರ್ ಬರ್ತದೆ, ಅವಾಗ ಹಂಗೆ ಮಾಡಿ ಬಿಟ್ಟಿದ್ದಾರೆ ಸರ್. ಹೆಂಗೆ ಸರ್ ಅದು? ಇದ್ದಂಗೆ ಬಂದು ಎಲ್ಲ ಹೊಡೆದಾಕ್ಬಿಟ್ರು. ಇವಾಗ ನಾವ್ ಎಲ್ಲಿ ಹೋಗೋದು? ಇದೇ ನಮ್ ವ್ಯಾಪಾರ. ನಮ್ಮ ಹತ್ರ ಏನು ಹೇಳಿಲ್ಲ ಅವರು. ಬಾಡಿಗೆ ಇನ್ನ ನಾವ್ ಕಟ್ಟಿಲ್ಲ, ಹತ್ತನೇ ಕಟ್ಟ ಬಾಡಿಗೆ ಇನ್ನ ನಾವ್ ಕಟ್ಟಿಲ್ಲ. ಇವಾಗ ಹೋಗಿಂತ ನಮ್ಗೆ ಎಲ್ಲಿ ಹೋಗಕ್ಕೆ ಸರ್? ಗೌರ್ಮೆಂಟ್ ಅವರೇ ನಮ್ಗೆ ಎಲ್ಲ ಲೋನ್ ಕೊಟ್ಟು ಸಾಲ ಮಾಡಿದ್ದಾರೆ. ಅವೆಲ್ಲ ನಾವ್ ಹೆಂಗ್ ತೀರ್ಸೋದು? ಮಳೆ ಬರ್ತು, ಮಳೆನಲ್ಲಿ ನೆನ್ಸ್ಕೊಂಡಿದ್ದೀನಿ ಸರ್ ನಾನು. ಜುಲೈ 1ನೇ ತಾರೀಕಿಂದ ಏನು ಜಿಬಿಐ ಅಧಿಕಾರಿಗಳು ಫುಟ್ಪಾತ್ ಮೇಲೆ ಪಾದಚಾರಿಗಳಿಗೆ ಸುಗಮ ಆಗಲಿ ಅಂತ ಹೇಳ್ಬಿಟ್ಟು ಏನು ಫುಟ್ಪಾತ್ ತೆರವು ಅಕ್ರಮ ತೆರವುಗೊಳಿಸೋ ಕಾರ್ಯಕ್ಕೆ ಏನು ಕೈ ಹಾಕಿದ್ರು, ಸೊ ಅದರ ನಡುವೆ ಕೆಲವೊಂದಿಷ್ಟು ಫುಟ್ಪಾತ್ ವ್ಯಾಪಾರಿಗಳಿಗೂ ಸಹ ತೊಂದರೆ ಆಗಿದ್ದಂತೂ ಸತ್ಯ ಇದೆ. ಅದ್ರ ಬಗ್ಗೆ ಮಾತನಾಡಲು ಫುಟ್ಪಾತ್ ವ್ಯಾಪಾರಿಗಳಾಗಿರ್ತಕ್ಕಂಥ ಕೇರ್ ಮಾರ್ಕೆಟ್ ವ್ಯಾಪಾರಿಗಳ ಹತ್ರ ಮಾತಾಡಿಸ್ತೀನಿ. ಈಗ ಮೇಡಮ್ ನಮಸ್ತೆ. ಸೊ ನೀವು ಈ ಹಿಂದೆ ಇಲ್ಲೇ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರಾ, ಇವಾಗ ನಿಮ್ಮ ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮ್ಗೆ ಇದೇ ಜಾಗ ಬೇಕು. ನಾವು ಹುಟ್ಟಿ ಬೆಳೆದಾಗಿಂದ ಇಲ್ಲೇ ಇರೋದು, ವಾಸ ಮಾಡ್ಕೊಂಡು ಇದರಿಂದಾನೇ ಜೀವನ ಮಾಡ್ತಾ ಇದೀವಿ ನಾವು. ಇಲ್ಲಿ ಯಾವ ತೊಂದರೆನೂ ಇಲ್ಲ ನೋಡಿ, ಕ್ಲೀನಾಗಿ ಒಳಗಡೆ ಇದೆ. ಪಬ್ಲಿಕ್ ಯಾವ ತೊಂದರೆ ಇಲ್ಲ, ಗಾಡಿ ಓಡಾಡಲ್ಲ, ಒಂದು ಸೈಕಲ್ಲು ಬರಲ್ಲ, ಒಂದು ಟೂ ವೀಲರು ಹೋಗಕ್ಕೆ ಬರೋಕ್ಕಾಗಲ್ಲ. ಆ ಕಡೆ ಇದೆ ರೋಡ್, ಒಂದು ಕಡೆ ಇದೆ, 2 ರೋಡ್ ಕಡೆ ಇದೆ. ನಮ್ಮ ಅಂಗಡಿ ಒಳಗಡೆ ಇದೆ, ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಒಳಗಿದೆ, ಯಾವ ತೊಂದರೆನೂ ಇಲ್ಲ. ಇದನ್ನ ತೆಗ್ದಾಕ್ಬಿಟ್ರು. ಇಲ್ಲಿ ಬಂದು ಇಲ್ಲಿ ಪೆಟ್ಟಿ ಅಂಗಡಿ ಇತ್ತು ಮುಂದೆ, ಅದು ಬಂದು ಮೀನ್ ಮಾರ್ಕೆಟ್ ಅವ್ರಿಗೆ ಇಲ್ಲಿ ಟೆಂಪರ್ವರೆಗೆ 2 ವರ್ಷ ಹಾಕ್ತೀವಮ್ಮ, ಮೀನ್ ಮಾರ್ಕೆಟ್ ಕಟ್ಟಿದ ಮೇಲೆ ನಾವು ತೆಗಿತೀವಿ ಅಂತ ಇಲ್ಲಿ ಬಿಟ್ಟಿದ್ರು ಬ್ರಿಡ್ಜಿ ಕೆಳಗೆ ಟೆಂಪರ್ವರೆಗೆ. ಅದು ಬಂದು ಅದು ಯಾರು ಏನು ಮಾಡಿದ್ರೋ ಗೊತ್ತಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ನಮ್ಗೆ ಗೊತ್ತಿಲ್ಲ. ನಾವು ಕೇಳಿದಾಯ್ತು, ಅವ್ರ ಹತ್ರ ಜಗಳ ಮಾಡಿದಾಯ್ತು, ನಿಮ್ಗೇನು ತೊಂದರೆ, ನಿಮ್ಗೆ ಜಾಗ ಇದೆಯಲ್ಲ ಒಳಗೆ ಓಡಾಡೋಕ್ಕೆ, ಪಬ್ಲಿಕ್ ಜಾಗ ಇದೆಯಲ್ಲ, ನೀವು ಕೇಳ್ಬೇಡ್ರಿ ಅಂತ ನಮ್ಗೆ ಬೈತಾ ಇದ್ರು. ನಾವು ಸುಮ್ಮನೆ ಆದ್ವಿ. ಅದೇನಾಯ್ತು ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬಂದು ಎಲ್ಲ ಹೊಡೆದಾಕ್ಬಿಟ್ರು. ಇವಾಗ ನಾವು ಎಲ್ಲಿ ಹೋಗೋದು? ಇದರಿಂದಾನೇ ನಾವು ಬದುಕಿದ್ದೀವಿ. ಬಾಡಿಗೆ ಕಟ್ಟೋದು, ಮಕ್ಕಳು ಸಾಕಬೇಕು. ಇವಾಗ 10ನೇ ತಾರೀಕು ಬಾಡಿಗೆ ಇನ್ನೂ ನಾನು ಕಟ್ಟಿಲ್ಲ, 10ನೇ ತಾರೀಕು ಕಟ್ಟೋ ಬಾಡಿಗೆ ಇನ್ನೂ ನಾವು ಕಟ್ಟಿಲ್ಲ. ಲೋನ್ ಇದೆ, ಚೀಟಿ ಇದೆ. ಗೌರ್ಮೆಂಟ್ ಅವರೇ ನಮಗೆ ಎಲ್ಲ ಲೋನ್ಗಳು ಕೊಟ್ಟು ಸಾಲಗಳು ಮಾಡಿದ್ದಾರೆ. ಅವೆಲ್ಲ ನಾವು ಹೆಂಗೆ ತೀರ್ಸೋದು? ಇದನ್ನು ಫುಟ್ಪಾತ್ ನಂಬ್ಕೊಂಡೆ ನಾವು ಅದೆಲ್ಲ ಧೈರ್ಯವಾಗಿ ತಗೊಂಡು ವ್ಯಾಪಾರ ಲೋನು, ಮನೆ ಲೋನು, ಎಜುಕೇಷನ್ ಲೋನ್ ಎಲ್ಲ ತಗೊಬಿಟ್ಟಿದ್ದಾರೆ. ಇದನ್ನ ನಂಬ್ಕೊಂಡು ನಾವು ಇದ್ದೀವಿ. ಇವಾಗ ಅಂಗಡಿ ಇಲ್ಲ, ನಮ್ಗೆ ಎಲ್ಲಿ ಹೋಗೋದು ನಾವು? ನಮ್ಗೆ ಅಂಗಡಿ ತೋರಿಸ್ರಿ. ಇಲ್ವಾ? ಇಲ್ಲೇ ಕಟ್ರಿ, ಗೌರ್ಮೆಂಟ್ ಜಾಗ ತಾನು ಹೇಳ್ತೀರಾ, ಕಟ್ರಿ. ಗೌರ್ಮೆಂಟ್ ಬಾಡಿಗೆ ಏನಿದೆ ನಾವು ಕಟ್ಕೊಂಡು ಹೋಗ್ತೀವಿ, ಕರೆಂಟ್ ಬಿಲ್ಲು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ನಾವು ಫುಟ್ಪಾತಲ್ಲಿ ಇಲ್ಲ, ಅಲ್ಲಿ ರೋಡ್ ಕಡೆ ಗಾಡಿ ಓಡಾಡೋ ಜಾಗದಲ್ಲಿ ನಾವಿಲ್ಲ, ಎಲ್ಲ ಹಿಂದೆ ಇದ್ದೀವಿ, ಯಾವ ತೊಂದರೆ ಇಲ್ಲ. ಈಗ ಜಿಬಿಐದವರು ಇದನ್ನ ತೆರವು ಮಾಡ್ತಾ ಉದ್ದೇಶನೇ ಫುಟ್ಪಾತ್ ಪಾದಚಾರಿಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು. ಸೊ ನಿಜ ಅಲ್ವಮ್ಮ, ನೀವು ಈ ತರ ಹಾಕೊಳ್ಳೋದ್ರಿಂದ ತೊಂದರೆ ಆಗುತ್ತಾ? ಇಲ್ಲ, ನಮ್ಮ ಕಡೆ ಯಾವುದೂ ಇಲ್ಲ. ರೋಡ್ ಎಲ್ಲಿದೆ ನೋಡ್ರಿ, 50 ಕಿಲೋಮೀಟರ್ ದೂರ ಇದೆ. ನಮ್ಮ ರೋಡ್ ನೋಡಿ ಎಷ್ಟು ಅಗಲ ಇದೆ ನೋಡಿ, ನೀವೇ ವಿಡಿಯೋ ಮಾಡಿ ತೋರಿಸ್ರಿ, ಅವ್ರಿಗೆ ದೊಡ್ಡವ್ರಿಗೆ ತೋರಿಸ್ರಿ. ಈ ಲೈನ್ಲ ಎಲ್ಲ ವಿಡಿಯೋ ಮಾಡಿ ಅವ್ರಿಗೆ ತೋರಿಸ್ರಿ. ಅವ್ರ ಏನು ನಿರ್ಧಾರ ತಗೋತಾರೋ ತಗೊಳ್ಳಿ, ಅದೇನು ಮಾಡ್ತಾರೋ ಮಾಡಲಿ. ರೋಡ್ ಒಂದು ಕಡೆ ಇದೆ, ನಾವು ಒಂದು ಕಡೆ ಇದೆ. ರೋಡ್ಗೂ ನಮಗೂ ಸಂಬಂಧನೇ ಇಲ್ಲ. 30 ಅಡಿ 40 ಅಡಿ ರೋಡ್ ಇದೆ, ಬ್ರಿಡ್ಜಿ ಕೆಳಗೆ ಇದೆ. ಅಲ್ಲಿ ಕ್ಲೀನ್ ಮಾಡಿದ್ರೆ ಅದೇನೋ ನಿಮ್ಮ ಇಷ್ಟ, ಅದು ನೀವು ಮಾಡ್ಕೊಳ್ರಿ, ನಿಮ್ಮ ಕರ್ತವ್ಯ, ನಿಮ್ಗೆ ಡ್ಯೂಟಿ, ನಿಮ್ಮ ಜಾಗ ಮಾಡಿರಿ. ನಮ್ದು ಏನೂ ತೊಂದರೆ ಇಲ್ಲ. ನೋಡಿ ನಾವು ನಿಂತಿದ್ವಿ, ಎಷ್ಟು ಅಗಲ ಇದೆ ರೋಡು, ನೋಡ್ಕೊಳ್ರಿ ನೀವೇ. ಅವ್ರು ಏನು ನಿರ್ಧಾರ ತಗೋತಾರೋ, ನಮಗೆ ಅಂಗಡಿ ಇಲ್ಲೇ ಬೇಕು, ಇಲ್ಲೇ ಕಟ್ಕೊಳ್ಳಿ. ಗೌರ್ಮೆಂಟು ಬಾಡಿಗೆ ಇದೆಯಾ, ಸುಮ್ಮನೆ ಬಿಡಲ್ಲಮ್ಮ. ಇಷ್ಟು ವರ್ಷ ಇದ್ದೀವಿ, ನೀವು ಇದ್ರಿ ಆಯಿತು ಬೋಯ್ತು ಬಿಡ್ರಿ. ಇನ್ಮೇಲೆ ನಮ್ಮ ಬಾಡಿಗೆ ಕಟ್ಟಬೇಕು ಅಂತೀರಾ, ಅಂಗಡಿ ಕಟ್ಕೊಡ್ರಿ. ಅದೇನು ಬಾಡಿಗೆ ಇದೆ ನಾವು ಕಟ್ಕೊಂಡು ಕರೆಂಟ್ ಬಿಲ್ ಕಟ್ಕೊಂಡು ಕೂತ್ಕೋತೀವಿ. ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ ಇದೇ ಪ್ರದೇಶದಲ್ಲಿ ಏನು ಕಟ್ಕೊಡ್ಬೇಕಂತ ಡಿಮಾಂಡ್ ಇಡ್ತಾ ಇದ್ರ, ಬೇರೆ ಕಡೆ ಒಂದ್ ವೇಳೆ ಎಲ್ಲಾದ್ರೂ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ರೆ ಹೋಗ್ತೀರಾ ಅಲ್ಲಿಗೆ? ಎಲ್ಲಿ ಹೋಗ ಸರ್, ನಾವು ಇಲ್ಲೇ ಇದ್ದು ರೂಢಿ ಆಗೋಯ್ತು, ಹುಟ್ಟದಾಗಿಂದ ಇಲ್ಲೇ. ಬೇರೆ ಕಡೆ ನಮ್ಗೆ ಗೊತ್ತಿಲ್ಲ. ನೋಡಿ ಮನೆ ಇದೆ 30 ಕಿಲೋಮೀಟ್ರು, ಇಲ್ಲಿಂದ ಅಲ್ಲಿ ಬರ್ತಾರ ಜನ, ಅಲ್ಲೇ ಎಲ್ಲ ಮಾಡ್ತಾರೆ, ಸರ್ಕಾರ ಮಾಡಿಕೊಡ್ತಾರೆ ಅನ್ಕೊಳ್ರಿ. ಅಲ್ಲಿ ಬರ್ತಾರ ಜನ, ಇಲ್ಲಿ ಇರೋರು ಇಲ್ಲ. ನಮಗೇನು ಎಲ್ಲ ಒಂದು ಕಡೆ ಮಾಡಿಕೊಡ್ರಿ. ಇವಾಗ ಕಾಂಪ್ಲೆಕ್ಸ್ ಒಳಗೆಲ್ಲ ಮಾಡಿಲ್ವಾ? ಫುಟ್ಪಾತ್ ವ್ಯಾಪಾರಿಗೆಲ್ಲ ಕಾಂಪ್ಲೆಕ್ಸ್ ಒಳಗೆ ಎಲ್ಲ ಮಾಡಿಕೊಟ್ರು, ನಮಗೂ ಅದೇ ಥರ ಮಾಡಿಕೊಡ್ಲಿ. ಇಲ್ಲೇ ವ್ಯವಸ್ಥೆ ಎಲ್ಲಾರ ಮಾಡಿಕೊಡ್ರಿ. ಇಲ್ಲ ಮಾಡ್ಕೊಡಂಗೆ ಕೊಡ್ರಿ, ಇಲ್ಲ ಇದ್ರೊಳಗೆ ಮಾಡ್ಕೊಡಂಗಿದ್ರೆ ಕೊಡ್ರಿ. ಇವಾಗ ಕಾಂಪ್ಲೆಕ್ಸ್ ಇದೆ, ಹೂ ಮಾರ್ಕೊಟ್ಟು ಇವೆಲ್ಲ, ಅದೆಲ್ಲ ಎಲ್ಲಿಂದ ಬಂದರು? ಫುಟ್ಪಾತ್ ಅವ್ರೆ. ಅದೇ ಥರ ನಮಗೂ ಮಾಡಿಕೊಡ್ರಿ, ನಮ್ಗೇನು ತೊಂದರೆ ಇಲ್ಲ. ಒಡೆಯೋಕೆ ನಮಗೆ ಏನು ಮುಂದೆ ಹೇಳಿಲ್ಲ ಸರ್. ಅವರು ಒಂದೇ ದಿವಸ ಮಂಡೆ ಹೇಳಿದ್ದಾರೆ, ತಿರ್ಗಾ ಮಠ ದಿವಸ ಬಂದು ಡಮ ಸೆಟ್ ಮಾಡ್ತಾರೆ. ಆವಾಗ ನಮ್ಮ ಹತ್ರ ಏನು ಹೇಳಿಲ್ಲ ಅವರು.
ಒಂದು ವಾರ ಮಿಂದನೂ ಹೇಳಿಲ್ಲ, ಒಂದು ಮಾಸ ಮಿಂದನೂ ಹೇಳಿಲ್ಲ, ಅಮ್ಮ ತೆಗಿಬಿಡಿನೂ ಹೇಳಿಲ್ಲ. ನಮಗೆ ಯಾರಿಲ್ಲ, ಮಕ್ಕಳಿದ್ದಾರೆ ಸರ್, ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ ಇದ್ದಾರೆ ನಮ್ಮ ಮನೆಯಲ್ಲಿ. 2 ಮಕ್ಕಳಿದ್ದಾರೆ. ಬೇಕಂತ ನಾನು ಡಾಕ್ಟ್ರು ಅದು ಸರ್ಟಿಫಿಕೇಟ್ ಎಲ್ಲ ಇದೆ ನಮ್ಮ ಹತ್ರ, ನಾನು ತೋರಿಸ್ತೀನಿ ಅವರಿಗೆ. ಅದು ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅವಾಗ, ಹಂಗೆ ಮಾಡಿ ಬಿಡ್ತಾರೆ ಸರ್. ಹೆಂಗೆ ಸರ್ ಅದು? ನಮ್ಮ ಹುಡುಗನಿಗೆ ಮಾತಾಡಿಲ್ಲ. ನಮ್ಮ ಮೊಮ್ಮಗಳಿಗೆ ಅವಳು ಹ್ಯಾಂಡಿಕ್ಯಾಪ್ ಇದೆ. ನಮ್ಮ ಮಕ್ಕಳಿಗೆ ನೋಡ್ಬೇಕು. ಇದೇ ನಮ್ಮ ವ್ಯಾಪಾರ. ನಮ್ಮ ಹತ್ರ ಏನು ಹೇಳಿಲ್ಲ ಅವರು. ಸುಮ್ಮನೆ ಒಂದು ದಿವಸ ಮಂಡೇ ಬಂದು ಹೇಳ್ತಾರೆ ಮೈಕ್ನಲ್ಲಿ, ತೆಗಿತೀನಿ ಹೇಳ್ತಾರೆ. ನಾನು ಹೇಳಿದ್ರೆ ಸುಮ್ಮನೆ ಹೇಳಿದಾರ, ಹಂಗೆ ನಾನು ಬಿಟ್ಟಿದ್ದೀನಿ. ಮಾರ್ಕೆಟ್ ತಿರ್ಗಾ ಬಂದು ಒಂದು ಹಾಫ್ ಅನ್ ಅವರ್ನಲ್ಲಿ ಎಲ್ಲ ಡಮರ್ಸಪ್ ಮಾಡಿದ್ದಾರೆ ಸರ್. ತೆಗೆದ್ರ ಅಂತ ಹೇಳ್ತಾ ಇದಾರ. ಮೊದ್ಲಿಂದನೂ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಟಿವಿಲಿ ಮತ್ತೆ ಅನೌನ್ಸ್ಮೆಂಟ್ ಆಗ್ತಾ ಇತ್ತಲ್ಲ, ಗೊತ್ತಾ ನಿಮ್ಗೆ ಅಂತ? ಇಲ್ಲ ಸರ್, ಅವರು ಹೇಳಿಲ್ಲ ಸರ್. ಹೇಳಿಲ್ಲ ಸರ್ ಅವರು. ಈ ಸೈಡ್ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಸೈಡ್ ತೆಗಿದ್ರೇನೋ ಅವ್ರು ಹೇಳಿಲ್ಲ. ಮಿಂದಿ ಇರೋದಿಲ್ಲ, ಅದು ಹೊಸ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಮೀನು ಅಂಗಡಿ ಇಲ್ಲಿ ಬರ್ತೆ, ಆಮೇಲೆ ಒಂದು ವರ್ಷ ಬಿಟ್ಟು ತೆಗಿತೀನಿ ಹಂಗೆ ಹೇಳಿದ್ದಾರೆ ಅವರು. ನಮ್ಮ ಗವರ್ಮೆಂಟ್ ಪ್ಲೇಸ್ ಇಲ್ಲ, ಅದಕ್ಕೆ ನಮ್ಮ ಸುಮ್ಮನೆ ಬಿಟ್ಟಿದ್ದು. ಮತ್ತೆ ನಮ್ಮೆಲ್ಲ ಹಿಂಗೆ ಸರ್, ನಮ್ಮ 50 ವರ್ಷ ಆಯ್ತು, 40 ವರ್ಷ ಆಯ್ತು ಸರ್. ಇಲ್ಲೇನೋ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ವ್ಯಾಪಾರ ಮಾಡಿದ್ರೆ ನಾನು ಇಲ್ಲಿ ಇದ್ದೀನಿ ಸರ್. ಇವಾಗ ಹೋಗಿಂತ ನಮ್ಗೆ ಎಲ್ಲಿ ಹೋಗಕ್ಕೆ ಸರ್? ಇವಾಗ ನೋಡಿ ಸರ್, ನಮ್ಮ ಅಂಗಡಿ ರೋಡ್ನಲ್ಲಿ ಒಂದು ಸೀಲ್ ಹಾಕಿಬಿಟ್ಟು ವ್ಯಾಪಾರ ಮಾಡ್ತೀನಿ ಸರ್. ಅದನ್ನು ಬೆಳಿಗ್ಗೆ ಪೊಲೀಸರು ಅವ್ರು ಬಂದು ತೆಗಿ ಹೇಳಿದ್ದಾರೆ. ನಾನು ಹೇಳಿದೆ ಸರ್, ಎಲ್ಲಿ ತಗೊಂಡು ಹೋಗಕ್ಕೆ ಆಗತ್ತೆ ಸರ್, ನಮಗೆ ಎಲ್ಲಿ ಹೋಗಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೀನಿ. ಮಳೆ ಬರ್ತು, ಮಳೆನಲ್ಲಿ ನೆನ್ಸ್ಕೊಂಡಿದ್ದೀನಿ ಸರ್ ನಾನು. ನಮ್ದು ಎಷ್ಟು ಕಷ್ಟ ಇದೆ ಅದೆಲ್ಲ ನಮ್ಗೆ ಹೇಳಿಕೆ ಆಗತ್ತಾ? ನಮ್ಮ ಮನೆಯಲ್ಲಿ 2 ಮಕ್ಕಳಿದೆ. ಒಬ್ಬ ಹುಡುಗಿಗೆ ಹ್ಯಾಂಡಿಕ್ಯಾಪ್ ಇದೆ. ನಮ್ಮ ದೊಡ್ಡ ಹುಡುಗಿಗೆ ಮಾತಾಡಿಲ್ಲ. ಅವ್ನು ಇವಾಗ ನಮ್ಮ ಜೊತೆಯಲ್ಲಿ ವ್ಯಾಪಾರ ಮಾಡ್ತಾನೆ, ಮಾತಾಡಿಲ್ಲ ಸರ್. ಯಾರು ಕೆಲಸ ಕೊಟ್ಟಿಲ್ಲ. ಈ ಕೆಲಸನೂ ನಾವು ಮಾಡಿ ಜೀವನ ಹೋಗಿದ್ದು. ಇವಾಗ ಎಲ್ಲಿ ಹೋಗ್ಬೇಕು ಸರ್ ನಮ್ಮೆಲ್ಲ? ಇದಿಷ್ಟು ಇಲ್ಲಿನ ವ್ಯಾಪಾರಸ್ಥರ ಮಾತುಗಳು. ಕ್ಯಾಮ್ರಾಮನ್ ಹೊನ್ನಪ್ಪ ಜೊತೆ ರಮೇಶ್ ತಡ್ಕಲ್, ಕರ್ನಾಟಕ ಟಿವಿ.